ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ವಿಮೋಚನ ಕಾಂಡ 35ನೇ ಅಧ್ಯಾಯ 22ನೇ ವಾಕ್ಯ. ಆಗ ನನ್ನ ಮಹಿಮೆಯು ಹಾದು ಹೋಗುವಾಗ ನಿನ್ನನ್ನು ಬಂಡೆಯ ಬಿರುಕಿನಲ್ಲಿ ನಿಲ್ಲಿಸಿ ನಿನ್ನ ಮೇಲೆ ನನ್ನ ಕೈ ಮುಚ್ಚುವೆನು. ದೇವರಿಗೆ ಸ್ತೋತ್ರ. Exodus chapter 33 verse 22. When the dazzling light of my presence by, I will put you in an opening in the rock and cover you with my hand until I have passed by. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿದವ್ರ ಮಕ್ಕಳ ವಾಕ್ಯ ಭಾಗದಲ್ಲಿ ಕರ್ತನು ಸರ್ವಶಕ್ತ ದೇವರು ಮಾತನಾಡ್ತಾ ಇದ್ದಾರೆ. ಆಗ ನನ್ನ ಮಹಿಮೆಯು ಹಾದು ಹೋಗುವಾಗ ನಿನ್ನನ್ನು ಈ ಬಂಡೆಯ ಬಿರುಕಿನಲ್ಲಿ ನಿಲ್ಲಿಸಿ ನಿನ್ನ ಮೇಲೆ ನನ್ನ ಕೈಗಳನ್ನು ತೆಗೆದು ಬಿಡುವೆನು. ಆಗ ನೀನು ನನ್ನ ಬೆನ್ನನ್ನು ನೋಡುವೆ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗದ ಸನ್ನಿವೇಶದಲ್ಲಿ ಮೋಶೆ ದೇವರ ಸಂಗಡ ಮಾತನಾಡ್ತಾ ಇದ್ದಾನೆ. ದೇವರೇ, ಇಷ್ಟೊಂದು ದೊಡ್ಡ ಮಹಾಕಾರ್ಯವನ್ನು ಸಾಮಾನ್ಯ ಮನುಷ್ಯನಂತ ನೆನಕಲ್ ಮಾಡಿಸಿದ್ದೀರಿ ನೀವು. ನನ್ನಲ್ಲಿ ನಿಮಗೆ ಇಷ್ಟೊಂದು ನಂಬಿಕೆ ಇರಬೇಕಾದ್ರೆ ನಾನು ಸಹ ನಿಮ್ಮಲ್ಲಿ ಅಷ್ಟೇ ಭಯಭಕ್ತಿ ಉಳ್ಳವನಾಗಿದ್ದೇನೆ. ಬಟ್ ಎಲ್ಲರಿಗಿಂತ ವಿಶೇಷವಾಗಿ ನನ್ನನ್ನು ಆರಿಸ್ಕೊಂಡಿದ್ದೀರಾ. ಆದರೆ ನನಗೂ ಒಂದು ಆಸೆ ಇದೆ ದೇವರೇ, ನಿಮ್ಮ ಮಹಿಮೆಯನ್ನು ಒಮ್ಮೆ ಆದರೂ ನಾನು ನೋಡಬೇಕು, ನಿಮ್ಮ ಮುಖವನ್ನು ನೋಡಬೇಕು ಅನ್ನೋ ಆಸೆ ನನಗೆ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ದೇವರು ತನ್ನ ದೂತನನ್ನು ಕಳಿಸಿ ಅನೇಕ ಬಾರಿ ಮೋಶೆ ಸಂಗಡ ಮಾತನಾಡಿಸಿದ್ದಾರೆ. ದೇವರ ದೂತರು ಅವ್ರ ಸಂಗಡ ಅಂತ ಮಾಡಿದ್ದಾರೆ. ಆದರೆ ದೇವರು ಕೇಳ್ತಾ ಇದ್ದಾನೆ, ಇನ್ನೂ ಹೆಚ್ಚಾಗಿ ದೇವರನ್ನ ಪ್ರೀತಿ ಮಾಡಿ ದೇವರನ್ನ ಹೊಂದ್ಕೊಳ್ಬೇಕು ಅನ್ನೋ ಬಯಕೆಯಿಂದ ಆಸೆಯಿಂದ ಕೇಳ್ತಾ ಇದ್ದಾನೆ. ದೇವರೇ, ನಿಮ್ಮನ್ನು ನೋಡಬೇಕು ನಾನು ಅನ್ನೋ ಆಸೆ ನನಗೆ ಅಂತ. ದೇವರು ಅವನ ಭಕ್ತಿಯನ್ನು, ಅವನ ವಿಧೇಯತ್ವವನ್ನು, ಅವನ ಪ್ರೀತಿಯನ್ನು, ಅವನ ಕುತೂಹಲವನ್ನು ನೋಡಿ ಹೇಳ್ತಾ ಇದ್ದಾರೆ. ಯಾವ ಮನುಷ್ಯನು ಸಹ ನನ್ನ ಮುಖವನ್ನು ನೋಡಿ ಬದುಕೋದಕ್ಕಾಗಲ್ಲ. ಯಾಕಂದರೆ ನನ್ನ ಮುಖ ಅಷ್ಟೊಂದು ಪ್ರಸನ್ನತೆ ಉಳ್ಳದ್ದು, ಅಷ್ಟೊಂದು ಅದ್ಭುತವಂತ ಬೆಳಕುಳ್ಳದ್ದು. ಅದನ್ನು ನೋಡಿ ಮನುಷ್ಯರನ್ನ ಬದುಕೋಕ್ಕಾಗಲ್ಲ. ಆದರೂ ಸಹ ನೀನು ಕೇಳಿದಕ್ಕೋಸ್ಕರವಾಗಿ, ನಿನ್ನ ಆಸೆಗೋಸ್ಕರವಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಭಾಗ ಓದ್ಬಿಡೋಣ. 19ನೇ ವಾಕ್ಯದಿಂದ. ಅದಕ್ಕೆ ಆತನು, ನಾನು ನನ್ನ ಒಳ್ಳೆಯತನವನ್ನೆಲ್ಲ ನಿನ್ನೆದುರಿಗೆ ಹಾದು ಹೋಗ ಮಾಡಿ ಯೆಹೋವನ ಹೆಸರನ್ನು ನಿನ್ನ ಮುಂದೆ ಪ್ರಕಟ ಮಾಡಿ, ನಾನು ಯಾರಿಗೆ ದಯವುಳ್ಳವನಾಗಿರಬೇಕೋ ಅವರಿಗೆ ದಯವುಳ್ಳವನಾಗಿರುವೆನು, ನಾನು ಯಾರಿಗೆ ಕರುಣೆ ತೋರಿಸಬೇಕೋ ಅವರಿಗೆ ಕರುಣೆಯನ್ನು ತೋರಿಸುವೆನು ಎಂದನು. ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡಲಾರಿ, ಏಕೆಂದರೆ ಯಾವ ಮನುಷ್ಯನು ನನ್ನನ್ನು ನೋಡಿ ಬದುಕುವುದಿಲ್ಲ ಎಂದನು. ಇದಲ್ಲದೆ ಯೆಹೋವನು, ನನ್ನ ಬಳಿಯಲ್ಲಿ ಒಂದು ಸ್ಥಳವಿದೆ, ನೀನು ಬಂಡೆಯ ಮೇಲೆ ನಿಂತುಕೋ. ದೇವರಿಗೆ ಸ್ತೋತ್ರ. ಅಲ್ಲಿ ಹೇಳ್ತಾ ಇದ್ದಾರೆ ದೇವರು, ನನ್ನ ಬಳಿಯಲ್ಲಿ ಒಂದು ಸ್ಥಳ ಇದೆ, ಅದೇನಂತಂದರೆ ಬಂಡೆಯ ಮೇಲೆ. ಆ ಬಂಡೆಯ ಮೇಲೆ ನೀನು ನಿಂತುಕೋ. ಆಗ ನಾನು ಹಾದು ಹೋಗಬೇಕಾದ್ರೆ ನನ್ನ ಮಹಿಮೆ, ನನ್ನ ಕೈಯನ್ನು ನಿನ್ನ ಮುಖಕ್ಕೆ ಮರೆ ಮಾಡಿರ್ತೀನಿ. ಸೊ ನಾನು ಮುಂದೆ ಹಾದು ಹೋದಾಗ ನನ್ನ ಕೈ ತೆಗಿತೀನಿ, ನೀನು ನನ್ನ ಬೆನ್ನನ್ನು ನೋಡ್ಬೋದು. ದೇವರಿಗೆ ಸ್ತೋತ್ರ. 23ನೇ ವಾಕ್ಯ. ಆಗ ನನ್ನ ಮಹಿಮೆ ಹಾದು ಹೋಗುವಾಗ ನಿನ್ನನ್ನು ಬಂಡೆಯ ಬಿರುಕಿನಲ್ಲಿ ನಿಲ್ಲಿಸಿ ನಿನ್ನ ಮೇಲೆ ನನ್ನ ಕೈ ಮುಚ್ಚುವೆನು. ತರುವಾಯ ನನ್ನ ಕೈಯನ್ನು ತೆಗೆದು ಬಿಡುವೆನು. ಆಗ ನೀನು ನನ್ನ ಬೆನ್ನನ್ನು ನೋಡುವೆ, ಆದರೆ ನನ್ನ ಮುಖವನ್ನು ನಿನಗೆ ಕಾಣಿಸುವುದಿಲ್ಲ. ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ. ದೇವರಿಗೆ ಸ್ತೋತ್ರ. ದೇವರ ಮುಖವನ್ನು ನೋಡೋಕ್ಕಾಗುತ್ತಾ ಇಲ್ಲ. ಒಂದು ವಾಕ್ಯ ಭಾಗ ನೋಡೋಣ. ಆದರೆ ಈಗ ನಮಗಿರ್ತಕ್ಕಂಥ ಒಂದು ಅವಕಾಶ ಏನು ಅಂತಂದರೆ, ದೇವರು ತನ್ನ ಮಗನ ಮೂಲಕವಾಗಿ ಆತನ ಸನ್ನಿಧಿಯನ್ನು ಆತನನ್ನು ನಮಗೆ ಪ್ರಕಟಪಡಿಸ್ಕೊತಾ ಇದ್ದಾನೆ. ಅದು ಹೇಗೆ ಅಂತ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ. 15ರಿಂದ ನೋಡೋಣ. ನಮಗಿರುವ ಮಹಾಯಾಜಕನು ನಮ್ಮ ಬಲಹೀನತೆಯನ್ನು ಕುರಿತು ಅನುತಾಪವಿಲ್ಲದವನಾಗಿ ನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿ ಆದರೂ ಪಾಪರಹಿತನಾಗಿದ್ದನು. ನಾವು ಕರುಣೆಯನ್ನು ಹೊಂದುವಂತೆಯೂ ತಕ್ಕ ಸಮಯದಲ್ಲಿ ಸಹಾಯ ಮಾಡುವ ಕೃಪೆಯನ್ನು ಪಡೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. ದೇವರಿಗೆ ಸ್ತೋತ್ರ. ಈಗ ನಾವು ದೇವರಿಗೆ ಕೃಪಾಸನದ ಮುಂದೆ ಹೋಗೋಕ್ಕಾಗುತ್ತಾ? ಆತನ ಮಹಿಮೆಯನ್ನು ನೋಡ್ತಿದ್ದೀವ. ಮಗನ ಮೂಲಕವಾಗಿ ನಮಗಿರುವ ಮಹಾಯಾಜಕರಂತೆ ಯೇಸು ಕ್ರಿಸ್ತರು ಮನುಷ್ಯನಾಗಿ ಬಂದು ಆತನು ದಾಸನ ರೂಪವನ್ನು ಧರಿಸಿ ಈ ಲೋಕದಲ್ಲಿ ನಮ್ಮ ಮನುಷ್ಯನಾಗಿ ಜೀವಿಸಿ ನಮಗಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನ, ಬಲಹೀನತೆಗಳನ್ನ, ಹಿಂಸೆ ನಿಂದೆಗಳನ್ನ ಮನುಷ್ಯನಿಗೆ ಜೀವಿಸೋದಕ್ಕಾಗ್ತಕ್ಕಂಥ ಸಮಸ್ಯೆಗಳನ್ನ ಎಲ್ಲವನ್ನೂ ಸಹ ಆತನು ನೋಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅನುಭವಿಸಿದ್ದಾನೆ.
ತಂದೆಯ ಮುಂದೆ ನಮ್ಮ ಮುಂದೆ ದೀನತೆಯಿಂದ ಆತನ ಬೇಡ್ಕೋತಾ ಇದ್ದಾನೆ. ಯಾಕೆ ಹೇಳಿ, ನಾವು ಎಷ್ಟೋ ಉಳ್ಳವರಾಗಿ ನಿಂತರೂ ಸಹ ಬಲವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತಾ ಇದೆ. ಎಷ್ಟೋ ನಾವು ನಂಬಿಗಸ್ತರಾಗಿ ಜೀವಿಸ್ತಿದ್ರು ನಂಬಿಗಸ್ತನ್ನು ಕಳ್ಕೊಳ್ಳುವಂಥ ಜೀವಿಸ್ತಾರೆ. ಎಲ್ಲ ಮನುಷ್ಯರಿಗೂ ಅಷ್ಟು ಅದಾಗ್ತಕ್ಕಂಥದ್ದು ಕಾರಣ ದೇವರಿಗೆ ವಿರುದ್ಧ ಮಾಡ್ತಕ್ಕಂಥ ಸೈತಾನ ಕಾರ್ಯ ಅದು. ಎಲ್ಲ ಮನುಷ್ಯರಿಗೂ ಸಹ ಸನ್ನಿವೇಶ ಬರುತ್ತೆ. ಹಾಗಾಗಿ ಮನುಷ್ಯನು ಸ್ಥಿರವಾಗಿ ದೇವರು ನಿಲ್ಲೋದು ಕಷ್ಟ ಇರುತ್ತೆ. ಆ ಕಷ್ಟದಲ್ಲೂ ಸಹ ನಾವು ನಂಬಿಗಸ್ತರ ದೇವ್ರ ಮುಂದೆ ನಿಲ್ತೀವಲ್ಲ, ಅದು ದೇವರಿಗೆ ಗೊತ್ತು. ಅದನ್ನು ಮಗನು ಅನುಭವಿಸಿ ಹೋಗಿದ್ದಾನೆ, ಕಣ್ಣಾರೆ ನೋಡಿದ್ದಾನೆ. ಆತನ ನಮ್ಮ ತಂದೆಯ ಮುಂದೆ ನಮಗೋಸ್ಕರವಾಗಿ ದೀನತೆಯಿಂದ ಯಥಾರ್ಥವಂತೆಯಿಂದ ಬೇಡಿಕೊಳ್ಳುವತನಾಗಿದ್ದಾನೆ. ಆತನ ನಿಮಿತ್ತವಾಗಿ ನಾವು ದೇವರ ಕೃಪಾಸನ ಮುಂದೆ ಹೋಗ್ತೀವಿ. ದೇವರನ್ನು ನಾವು ಕ್ರಿಸ್ತನಲ್ಲಿ ಕಾಣ್ತಿದ್ದೀವಿ. ಸೊ ದೇವರು ಮಗನ ಮೂಲಕವೇ ನಮಗೆ ಕನಿಕರ ತೋರಿದ್ದಾರೆ. ಮಗನು ಅಷ್ಟೇ ನಮಗೋಸ್ಕರವಾಗಿ ತಂದೆ ಮುಂದೆ ಎಷ್ಟೋ ದೀನತೆಯಿಂದ, ದಯೆಯಿಂದ, ಕೃಪೆಯಿಂದ, ನಂಬಿಗಸ್ತಿಕೆಯಿಂದ, ಪ್ರೀತಿಯಿಂದ, ವಿನಯತೆಯಿಂದ ನಮಗೋಸ್ಕರ ಪ್ರಾರ್ಥಿಸುವತನಾಗಿದ್ದಾನೆ. ಅದರ ಮೂಲಕವಾಗಿ ನಾವು ದೇವರ ಕೃಪಾಸನ ಮುಂದೆ ನಿಲ್ಲೋದಕ್ಕೆ ಯೋಗ್ಯರಾಗಿದ್ದೀವಿ. ನಾವೆಲ್ಲರೂ ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇಷ್ಟೊಂದು ಕೃಪೆ, ಕನಿಕರ, ದಯ ನಮಗೋಸ್ಕರ ತೋರಿದಂಥ ದೇವರಿಗೆ ನಿರಂತರವಾಗಿ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಆಮೆನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಾವು ಎಷ್ಟರವರು ಅಲ್ಲಪ್ಪ, ನೀವು ನಮ್ಮನ್ನು ಆರಿಸ್ಕೊಂಡು ನಮ್ಮ ಜೀವಿತಗಳಲ್ಲಿ ಇಂಥ ಘನವುಳ್ಳ ಕಾರ್ಯವನ್ನು ಮಾಡಬೇಕಾದ್ರೆ ನಾವೆಷ್ಟೋ ನಂಬಿಗಸ್ತರಾಗಿ ದೀನತೆಯಿಂದ, ತಗ್ಗಿಸಿಕೊಳ್ಳುವಿಕೆಯಿಂದ ನಿಮ್ಮ ಸನ್ನಿಧಿನಲ್ಲಿ ನಾವು ಕಾಣಿಸ್ಕೋತೀವಿ. ನಿಮಗೆ ಮಾತ್ರ ಮಹಿಮೆ ಸಲ್ಲಲಿ. ನಾವು ನಮ್ಮನ್ನು ತಗ್ಗಿಸ್ಕೋತೀವಿ ಸ್ವಾಮಿ. ನೀವು ಮಾತ್ರ ಹೆಚ್ಚಬೇಕಪ್ಪ, ನಾವು ಕಡಿಮೆ ಆಗಬೇಕಪ್ಪ. ಆಮೇನ್. ಎಲ್ಲ ಮಹಿಮೆ ಘನ ನಿಮಗೆ ಮಾತ್ರ ಸಲ್ಲಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳನ್ನು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇ ನಿಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.